ಅಯ್ಯೋ, ಗಾಡಿಗೇನಾಯ್ತು? ಅಯ್ಯೋ, ಗಾಡಿ ಬೇರೆ ಅರ್ಧ ಕೈ ಕೊಡ್ತಲ್ಲ, ಏನ್ ಮಾಡೋದೀಗ? ಛೇ, ಗಾಡಿ ಬೇರೆ ಕೈ ಕೊಡ್ತಲ್ಲ, ಸರಿ ಮಾಡಕ್ಕೆ ಸಮಯ ಕೂಡ ಇಲ್ಲ. ನಾನು ಆದಷ್ಟು ಬೇಗ ಸುಬ್ರಹ್ಮಣ್ಯ ಸನ್ನಿಧಿಗೆ ಹೋಗ್ಬೇಕು. ಕಾಲ್ನಡಿಗೆಲ್ಲಾದ್ರೂ ಸರಿ, ನನ್ನ ಆದಿಶೇಷನ ಉಳಿಸ್ಕೋತೀನಿ. ಬಾಬಾ, ಅವನ್ನ ಬೇಗ ಮನುಷ್ಯ ರೂಪಕ್ಕೆ ತೋರಿಸಿ. ನಂಗೆ ತಡ್ಕೊಳಕ್ ಆಗ್ತಿಲ್ಲ. ತಾಳ್ಮೆ ಇರಲಿ ದಿಗ್ವಿಜಯ. ಆತುರ ಪಟ್ಟರೆ ಆದಿಶೇಷನ ನೋಡುವ ಅವಕಾಶವೇ ಸಿಗುವುದು. ಹಾಗಾಗೋದ್ ಬೇಡ, ತಾಳ್ಮೆಯಿಂದ ಕಾಯ್ತೀನಿ. ಅಣ್ಣ, ಅಣ್ಣ, ಅತ್ಗೆ, ಅತ್ಗೆ, ಅಣ್ಣ. ರೀನಾ, ಯಾರನ್ನ ಹುಡುಕ್ತಿದ್ಯಾ? ಅತ್ತೆ, ಅಣ್ಣ ಅತ್ಗೆ ನೋಡಿದ್ರಾ? ಇಲ್ವಲ್ಲ, ಎಲ್ಲೋದ್ರು ಇವರು? ಬೇಬಿ, ಏನಾಯ್ತು? ಯಾರು ಹುಡುಕ್ತಿದ್ಯಾ? ಅಯ್ಯೋ, ಶಿವಾನಿ ತ್ರಿಶೂಲು ಎಲ್ಲಿ ಅಂತ ಹುಡುಕ್ತಾ ಇದ್ದಾಳೆ. ಅವ್ರು ನೋಡಿದ್ರೆ ಕೇಳ್ದೆ ಹೊರಗಡೆ ಹೋಗಿದ್ದಾರೆ. ಬಾಬಾಜಿ ಯಾಗ ಮಾಡಕ್ ಹೋಗಿದ್ದಾರೆ. ಮೋಸ್ಟ್ಲಿ ಇವರು ಅಲ್ಲಿಗೆ ಹೋಗಿರ್ಬೋದೇನೋ. ಮೋಸ್ಟ್ಲಿ ಅತ್ತೆ ಗೊತ್ತಿರುತ್ತೆ. ಅಜ್ಜಿ, ಅಜ್ಜಿ, ನೀವೇನಾದ್ರೂ ಅಣ್ಣ ಅತ್ಗೆ ನೋಡಿದ್ರಾ? ಇಲ್ಲಮ್ಮ, ನೋಡಿಲ್ಲ. ಅದ್ ಸರಿ, ನೀವೇನ್ ಮಾಡ್ತಿದ್ದೀರಾ? ಪೂಜೆ ಮಾಡಕ್ ಹೋಗ್ತಾ ಇದ್ದೀನಿ. ದಿಗ್ವಿಜಯ ಬೇಡ ಬೇಡ ಅಂದ್ರು ಸರ್ಪಯಾಗ ಮಾಡ್ತೀನಿ ಅಂತ ಹೋಗಿದ್ದಾನೆ. ಯಾಕೋ ಏನೋ ಅವನ್ ಯಾರ ಮಾತು ಕೇಳ್ತಾ ಇಲ್ಲ. ಬಾಬಾಜಿ ಈ ವಿಷಯದಲ್ಲಿ ಯಾಕೆ ಇಷ್ಟೊಂದು ಹಠ ಮಾಡ್ತೀರಂತಾನೆ ಅರ್ಥ ಆಗ್ತಿಲ್ಲ. ಸರ್ಪಗಳು ಅಂದ್ರೆ ಸಾಮಾನ್ಯನ? ಪುರಾಣದಲ್ಲಿ ಅಶ್ವಮೇಧ ಯಾಗ ಮಾಡ್ಬೇಕಾದ್ರೆ ಎಷ್ಟೊಂದು ವಿಘ್ನಗಳು ಬಂತು ಅಂತ ಎಲ್ರಿಗೂ ಗೊತ್ತಿದ್ದಿದೆ. ಜನಮೇಜಯನ ಯಾಗನೂ ಸುಲಭವಾಗಿರ್ಲಿಲ್ಲ. ಕೊನೆಗೂ ಆ ಯಾಗ ಸಂಪೂರ್ಣ ಆಗ್ಲೇ ಇಲ್ಲ. ಈಗ್ಲೂ ಹಾಗೆ ಏನಾದ್ರೂ ಆಗ್ಬೋದಾ? ತನಿಷ, ಆಗ ಆಸ್ತಿಕ ಇದ್ದ. ದಕ್ಷಿಣೆ ರೂಪದಲ್ಲಿ ಯಾಗನ ನಿಲ್ಲಿಸ್ಬೇಕು ಅಂತ ಕೇಳ್ಕೊಂಡ. ವಿಧಿ ಇಲ್ಲದೆ ಜನ್ಮೇಜಯ ಯಾಗ ನಿಲ್ಲಿಸ್ಬೇಕಾಯ್ತು. ಈಗ ಹಾಗೆ ಮಾಡೋದಕ್ಕೆ ಯಾರಿದ್ದಾರೆ ಹೇಳು? ಮತ್ತೇನಜ್ಜಿ ಮಾಡೋದೀಗ? ಅಣ್ಣ ಅತ್ಗೆನೂ ಕಾಣಿಸ್ತಿಲ್ಲ. ಗೊತ್ತಿಲ್ಲಮ್ಮ. ಒಟ್ನಲ್ಲಿ ನಾನೇನು ಹೇಳೋ ಪರಿಸ್ಥಿತಿಲಿಲ್ಲ. ಆ ಪರಮಾತ್ಮನೇ ನಮ್ಮನ್ನೆಲ್ಲ ಕಾಪಾಡಬೇಕು. ಅವನ್ನ ನಾವೆಲ್ಲ ಆರಾಧಿಸ್ಬೇಕು. ಅವನು ನಮ್ಮನ್ನ ದಡ ಸೇರಿಸ್ತಾನೋ ಇಲ್ಲ ನಡು ನೀರಿನಲ್ಲೇ ಮುಳುಗಿಸ್ತಾನೋ ಗೊತ್ತಿಲ್ಲ. ಬನ್ನಿ, ಎಲ್ರೂ ದೇವ್ರನ್ನ ಕೇಳ್ಕೊಳ್ಳೋಣ. ಅವನೇ ಈ ಸಂಕಟದಿಂದ ನಮ್ಮನ್ನೆಲ್ಲ ಪಾರ್ ಮಾಡ್ಬೇಕು. ಬನ್ನಿ. ಪರಮೇಶ್ವರ, ನನ್ನ ಆದಿಶೇಷನ್ಗೆ ಏನೂ ಆಗದೆ ಇರ್ಲಿ. ನನ್ ಕುಕ್ಕೆ ತಲುಪೋವರೆಗೂ ಆದಿಶೇಷ ಅವ್ರ ಕೈಗೆ ಸಿಗ್ಬಾರ್ದು. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮೃಕ್ಷೀಯ ಮಾಮೃತಾತ್. ಹೋದ ಜನ್ಮದಲ್ಲೂ ಆದಿಶೇಷ ನಾವೇ ಸಾಯಿಸಿದ್ವಿ. ಈ ಜನ್ಮದಲ್ಲೂ ಆದಿಶೇಷ ನಾವೇ ಸಾಯಿಸ್ತಾ ಇದ್ದೀವಿ. ಅವನ ಹಣೆಯಲ್ಲಿ ಅದೇ ಬರೆದಿದೆ ಅನ್ಸುತ್ತೆ. ಇವನು ಪೂರ್ತಿ ಮನುಷ್ಯನ ರೂಪಕ್ಕೆ ಬರಲಿ ಅಂತ ಕಾಯ್ತಾ ಇದ್ದೀನಿ ನಂದೀಶ. ಒಂದು ತಕ್ಷಣ ಸಂಹಾರ ಮಾಡ್ತೀನಿ. ನನಗೆ ಹಾವು ಅಂದ್ರೆ ಭಯ ಆಯ್ತು ಯಜಮಾನ್ರೆ. ಈಗ ಯಾಕೋ ನನಗೆ ಭಯನೇ ಇಲ್ಲ. ಯಾವಾಗ ಇಚ್ಛಾಧಾರಿ ನಾಗಗಳು ತ್ರಿವಿಕ್ರಮನ ಸಾಯಿಸಿದೆ ಅಂತ ಗೊತ್ತಾಯ್ತೋ ಅವಾಗಲೇ ನಿರ್ಧಾರ ಮಾಡಿದೆ. ಯಾವುದೇ ಕಾರಣಕ್ಕೂ ತ್ರಿವಿಕ್ರಮನ ಸಾಯಿಸೋಣ ಬಿಡಬಾರ್ದು ಅಂತ. ಇವನ್ನ ಸಾಯಿಸಿದ್ರೆ ತ್ರಿವಿಕ್ರಮನ ಆತ್ಮಕ್ಕೆ ಶಾಂತಿ ಸಿಕ್ಕತ್ತೆ. ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಬರೀ ಆದಿಶೇಷ ಒಬ್ಬನೇ ಅಲ್ಲ, ನೀವು ಸಾಯ್ಬೇಕು ಯಜಮಾನ್ರೆ. ಬಾಬಾ, ಇನ್ನೂ ಎಷ್ಟೊತ್ತು? ನಾನಂತೂ
ಆದಿಶೇಷನ್ ಮುಖ ನೋಡಕ್ ಕಾಯ್ತಾ ಇದ್ದೀನಿ. ಬೇಗ ಬಾಬಾ, ಇಷ್ಟು ದಿವಸ ನಮ್ಮ ಕಾಟ ಕೊಡ್ತಾ ಇದ್ದವನ್ನ ನೋಡ್ಬೇಕು, ಅವನ್ನ ಬಲಿ ಕೊಡ್ಬೇಕು. ಇನ್ನು ಸ್ವಲ್ಪ ಸಮಯ ಅಷ್ಟೇ. ಯಾಗದ ಅರ್ಧ ಭಾಗ ಈಗಾಗಲೇ ಮುಗಿದಿದೆ. ಆದಿಶೇಷನ ಅನಾವರಣ ಇವತ್ತೇ. ಮಹಾದೇವನ ಮಾನಸ ಪುತ್ರ ಸನತ್ ಕುಮಾರನ ಅವತಾರ. ತಂದೆಗೆ ಮತ್ತು ಬ್ರಹ್ಮದೇವನಿಗೆ ಪ್ರಣವಾರ್ಥ ಬೋಧಿಸಿದ ಸುಬ್ರಹ್ಮಣ್ಯ. ನಿನ್ನನ್ನು ನೋಡೋದಕ್ಕೆ ಅಂತ ತುಂಬಾ ಕಷ್ಟಪಟ್ಟು ಬಂದಿದ್ದೀನಿ. ನಿನ್ನಿಂದ ನನಗೆ ಸಹಾಯ ಆಗ್ಬೇಕು ಸ್ವಾಮಿ. ನನ್ನ ಗಂಡನ್ನ ನೀನು ಉಳಿಸ್ಕೊಡ್ಬೇಕು. ಸರ್ಪಯಾಗದಲ್ಲಿ ನನ್ನ ಆದಿಶೇಷ ಪ್ರಾಣ ಕಳ್ಕೋತಾ ಇದ್ದಾನೆ. ಇಡೀ ನಾಗ ಸಂಕುಲವೇ ನಾಶ ಆಗೋಗುತ್ತೆ. ನಾಗಲೋಕದ ಭವಿಷ್ಯ ನಿನ್ನ ಕೈಲಿದೆ ಸ್ವಾಮಿ. ನಾಗ ಸಂಕುಲನ ಕಾಪಾಡು, ನನ್ನ ಆದಿಶೇಷನ ಕಾಪಾಡು. ಯಾಕೆ ಮೌನವಾಗಿದ್ಯಾ ಸ್ವಾಮಿ? ಮಾತಾಡು, ಉತ್ತರ ಕೊಡು. ನಾಗ ಸಂಕುಲನ ಕಾಪಾಡ್ತೀಯಾ? ನನ್ನ ಆದಿಶೇಷನ ಉಳಿಸ್ಕೊಡ್ತೀಯಾ? ಸುಬ್ರಹ್ಮಣ್ಯ ಸ್ವಾಮಿ, ಸರ್ಪಯಾಗ ಈಗಾಗಲೇ ಆರಂಭವಾಗಿದೆ. ಅದನ್ನು ತಡೆಯುವುದು ನನ್ನಿಂದ ಸಾಧ್ಯವಿಲ್ಲ. ಹಾಗೆ ಹೇಳ್ಬೇಡ ಸ್ವಾಮಿ. ಗರುಡ ವಾಸುಕಿಯನ್ನು ಸಂಹಾರ ಮಾಡಕ್ ಹೊರಟಾಗ ವಾಸುಕಿನ ರಕ್ಷಿಸಿದವನು ನೀನು. ವಾಸುಕಿನ ರಕ್ಷಿಸಿ ಭೂಲೋಕದಲ್ಲಿ ನೆಲೆಸಿರುವ ದೇವ ನೀನು. ನನ್ನ ಆದಿಶೇಷನ ನೀನೇ ಕಾಪಾಡಬೇಕು ಸ್ವಾಮಿ. ವಾಸುಕಿ ಸಂಕಷ್ಟದಲ್ಲಿದ್ದಾಗ ಹೇಗೆ ಇಡೀ ನಾಗ ಸಂಕುಲ ಪ್ರಾಣ ಭಯದಲ್ಲಿತ್ತೋ, ಈಗ ಕೂಡ ಅದೇ ಪ್ರಾಣ ಭಯದಲ್ಲಿದೆ. ನೀವು ಅಭಯ ಹಸ್ತ ನೀಡದೆ ಹೋದರೆ ಇಡೀ ನಾಗ ಸಂಕುಲವೇ ನಾಶವಾಗಿ ಹೋಗುತ್ತದೆ. ವಾಸುಕಿಯನ್ನು ರಕ್ಷಿಸಿದ್ದು ತಂದೆಯವರ ಆಜ್ಞೆಯ ಮೇರೆಗೆ. ಆ ಪರಮೇಶ್ವರನ ಆಜ್ಞೆ ಇಲ್ಲದೆ ಇರಬಹುದು, ಆದ್ರೆ ಈ ಭಕ್ತೆಯ ಕೋರಿಕೆ ಇದೆಯಲ್ಲ, ನಿನ್ನ ಕಣ್ಣೀರಿದೆಯಲ್ಲ, ನನ್ನ ಕಣ್ಣೀರಿಗಾದ್ರೂ ಕರಗಿ ನನ್ನ ಆದಿಶೇಷನ ಉಳಿಸ್ಕೊಡು ಸ್ವಾಮಿ. ಅಸಾಧ್ಯ. ಯಾಕೆ ನಿನ್ಗೆ ನನ್ ಮೇಲೆ ಇಷ್ಟು ಕೋಪ? ಸದಾ ನಿನ್ನ ತಂದೆಯ ಸೇವೆ ಮಾಡ್ಕೊಂಡು ಬಂದವಳು ನಾನು. ನಿನ್ನ ಸಹೋದರ ಗಜಮುಖ ನಮ್ಮನ್ನು ತನ್ನ ಉದರದಲ್ಲಿ ಇರಿಸಿದ್ದಾನೆ. ನಿನ್ನಿಂದ ಇಷ್ಟೆಲ್ಲ ಆಗಿದೆ. ಈಗ ನಿನ್ನಿಂದ ನನ್ನ ಆದಿಶೇಷನ ರಕ್ಷಣೆ ಆಗಬೇಕು. ಇದೇ ನನ್ನ ಕೋರಿಕೆ. ಆದಿಶೇಷನನ್ನು ಪಡೆಯಲು 23 ವರ್ಷಗಳು ಬರೀ ನೋವನ್ನು ತಿಂದಿದ್ದೇನೆ. ನನ್ನ ಜೀವನ ಇನ್ನೇನು ಸರಿ ಹೋಯ್ತು. ನನ್ನ ಆದಿಶೇಷನ ನಾನು ಸೇರಬಹುದು ಅನ್ಕೊಂಡಿದ್ದೆ. ಆದ್ರೆ ಈಗ ಸರ್ಪಯಾಗ ಎದುರಾಗಿದೆ. ನೀನೀಗ ಮನಸ್ಸನ್ನು ಬದಲಾಯಿಸಿ ನನಗೆ ಸಹಾಯ ಮಾಡದೆ ಹೋದರೆ ನಾನು ನನ್ನ ಆದಿಶೇಷನ ಶಾಶ್ವತವಾಗಿ ಕಳ್ಕೊಳ್ತೀನಿ. ದಯವಿಟ್ಟು ಸಹಾಯ ಮಾಡು ಸ್ವಾಮಿ. ಆಗಲಿ, ನಿನಗೆ ಸಹಾಯ ಮಾಡುತ್ತೇನೆ. ಆದರೆ ನಾನು ನಿನ್ನನ್ನು ಪರೀಕ್ಷಿಸಬೇಕು. ನಿನ್ನದು ನಿಷ್ಕಲ್ಮಶ ಭಕ್ತಿಯೋ ಅಲ್ಲವೋ ಎಂದು ತಿಳಿಯಬೇಕು. ನಿನ್ನದು ನಿಷ್ಕಲ್ಮಶ ಭಕ್ತಿಯಾಗಿದ್ದರೆ ಮಾತ್ರ ನಾನು ನಿನಗೆ ಸಹಾಯ ಮಾಡುತ್ತೇನೆ. ಯಜಮಾನ್ರೆ, ನಿಮ್ ಗುಂಡೇಟ್ಗೆ ಗುರಿಯಾದ ಗಟ್ಟಿ ಕುಂಡಿಗೆ ಇದು. ಮತ್ತೆ ಹುಟ್ಟು ಬಂದು ನಿಮ್ ಎದುರಿಗಿದ್ದಾನೆ ಅಂದ್ರೆ ಗಟ್ಟಿ ಕುಂಡಿಗೆನೆ ಅದು. ಅದೆಷ್ಟೇ ಗುಂಡಿಗೆ ಭದ್ರ ಇದ್ರು ಆ ಗುಂಡಿಗೆ ಬಡ್ತಾ ನಾನು ನಿಲ್ಲಿಸ್ತೀನಿ. ಆದಿಶೇಷ ಯಾರು ಅಂತ ತಿಳ್ಕೊಂಡು ಅವನ್ನ ಸಾಯಿಸೋ ತನಕ ನನಗೆ ಸಮಾಧಾನ ಇಲ್ಲ. ನಿನಗೆ ನನ್ನ ಭಕ್ತಿಯ ಮೇಲೆ ಅನುಮಾನ ತಾನೆ? ನಾನು ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೇನೆ. ನೀನು ನಿನ್ನ ಕಾರ್ಯಗಳಿಂದ ನನ್ನನ್ನು ಸಂತೃಪ್ತಿಗೊಳಿಸಬೇಕು.
ಆಗ ಮಾತ್ರ ನಾನು ನಿನಗೆ ಸಹಾಯ ಮಾಡಬಲ್ಲೆ. ನಿನಗೆ ಇಷ್ಟ ಆಗೋದೇನು ಹೇಳು, ಅದನ್ನೇ ಮಾಡುತ್ತೇನೆ. ನನ್ನ ಇಷ್ಟಾರ್ಥಗಳು ಎಲ್ಲರಿಗೂ ತಿಳಿದಿದೆ. ನಿನಗೆ ಹೊಸದಾಗಿ ಪರಿಚಯಿಸಬೇಕಾ? ಇನ್ನಿಷ್ಟ ನನಗೆ ಸ್ವಲ್ಪ ಸಮಯಾವಕಾಶವನ್ನು ನೀಡು. ನಿನ್ನ ಇಷ್ಟಾರ್ಥವನ್ನು ನಾನು ಈಡೇರಿಸುತ್ತೇನೆ. ನನ್ನ ತಲೆ ಎಲ್ಲ ತುಂಬಾ ಸಿಡಿತಾ ಇದೆ. ನಾನು ಮಲಗಿದ್ದೆ, ಎಚ್ಚರ ಆಗಿದ ತಕ್ಷಣ ನೋಡಿದ್ರೆ ನಿನ್ ಜೊತೆಗೆ ಅದೆಲ್ಲೋ ಇದ್ದೆ. ಅದ್ರ ಮಧ್ಯೆ ಏನಾಯ್ತು ಅಂದ್ರೆ ಏನಾಯ್ತು ಅದ್ರ ಮಧ್ಯೆ? ಬೇರೆ ಎಲ್ಲೋ ಇದ್ದಂಗೆ ಅನಿಸ್ತಾ ಇತ್ತು. ಒಂಥರ ಮನ್ಸಲ್ಲಿ ಒದ್ದಾಟ, ಅರ್ಚಾಟ, ಚೀರಾಟ, ಬೆಂಕಿ, ಉರಿ. ನನ್ ಸುತ್ತ ಯಾರೋ ನಿಂತ್ಕೊಂಡು ತುಂಬಾ ತುಂಬಾ ಜೋರಾಗಿ ನನ್ ಕಡೆ ನೋಡ್ಕೊಂಡು ನಗ್ತಾರ ಹೋಗ ಅನಿಸ್ತಾ ಇತ್ತು. ತುಂಬಾ ಉಸಿರು ಕಟ್ತಾ ಇತ್ತು. ನನ್ ಸುತ್ತ ಏನೇನೋ ನಡೀತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಆದ್ರೆ ಏನು ಅಂತ ಸರಿಯಾಗಿ ಗೊತ್ತಾಗ್ಲಿಲ್ಲ. ಏನೇನೋ ನೆನಪಾಯ್ತು. ಆಮೇಲೆ ನನ್ ಏನು ನೆನಪೇ ಇಲ್ದೇ ಇರೋಂಗೆ ಅನ್ನಿಸ್ತಾ ಇತ್ತು. ಆಮೇಲೆ ತಕ್ಷಣ ನೋಡಿದ್ರೆ ನಾನು ನಿನ್ ಜೊತೆಗಿದ್ದೆ. ಮತ್ತೆ ಮನೆಗೆ ಬಂದ್ರೆ ಅಲ್ಲಿ ಅದೇ ಯೋಚನೆ, ಅದೇ ಒದ್ದಾಟ, ಅದೇ ತಲೆನೋವು. ಸತ್ಯ, ದೊಡ್ಡ ಅನಾಹುತಾನೆ ತಪ್ಪಿತು. ಏನ್ ಹೇಳಿದೆ? ಅದು ಮನೇಲಿ ಪೂಜೆ ಆಗ್ಬೇಕಾದ್ರೆ ನೀನ್ ಎಚ್ಚರ ಬಿದ್ದಿಯಲ್ಲ ತ್ರಿಶೂಲ್, ನಿನಗೇನಾಗೋಯ್ತು ಅಂತ ತುಂಬಾ ಭಯ ಆಗಿತ್ತು. ಅದಕ್ಕೆ ಹೇಳಿದ್ದು ಅನಾಹುತ ತಪ್ಪಿತು ಅಂತ. ಅಲ್ಲ, ನಂಗೆ ಏನಾಗಿತ್ತು? ನಾನು ಯಾಕೆ ಅಲ್ಲೆಲ್ಲ ಹೊರಗಡೆ ಹೋದೆ? ಆಮೇಲೆ ಇವಾಗ ನೋಡಿದ್ರೆ ಮಧ್ಯೆ ಏನೇನಾಗಿತ್ತು ಎಲ್ಲ ಮರ್ತೋಗಿದ್ದೀನಿ. ತುಂಬಾ ತಲೆ ನೋಡ್ತಾ ಇದೆ ನನ್ಗೆ. ಯಾಕೆ ಶಿವಾನಿ? ತ್ರಿಶೂಲ್, ಸ್ವಲ್ಪ ಹೊತ್ತು ಆರಾಮಾಗಿ ನಿದ್ದೆ ಮಾಡು, ಎಲ್ಲ ಸರಿ ಹೋಗುತ್ತೆ. ಅಲ್ಲ ಶಿವಾನಿ, ನನ್ನ ಪ್ರಶ್ನೆ. ತ್ರಿಶೂಲ್, ಶಾಂತವಾಗಿದ್ರೆ ನಿನ್ ಎಲ್ಲಾ ಗೊಂದಲಗಳು ದೂರ ಆಗುತ್ತೆ. ನಿನ್ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಬಾ, ಮಲ್ಕೋ ತ್ರಿಶೂಲ್. ನಿನ್ನ ಗೊಂದಲಗಳಿಗೆ ನೀನೇ ಉತ್ತರ ಕಂಡ್ಕೋಬೇಕು ತ್ರಿಶೂಲ್. ನಾನು ಉತ್ತರ ಕೊಟ್ರೆ ನಿನಗಿನ್ನೂ ಗೊಂದಲ ಆಗಲಾಗುತ್ತೆ. ಯಾಕಂದ್ರೆ ನಿನಗೆ ಶಾಪ ಇದೆ. ನಮ್ದು ನಾಗಲೋಕ. ನಾನು ನಿನ್ನ ಹೆಂಡತಿ ಅಂತ ಏನೇ ಹೇಳಿದ್ರು ನಿನ್ಗದು ಕೇಳಿಸೋದಿಲ್ಲ. ಯಾವುದೇ ಕಾರಣಕ್ಕೂ ನಿನ್ನ ಕಾಡ್ತಾ ಇರೋ ಗೊಂದಲನ ನೀನು ಮನೆಯವ್ರ ಹತ್ರ ಮಾತಾಡಬಾರ್ದು. ಅದರಿಂದ ಬೇರೆ ತರದ ಸಮಸ್ಯೆಗಳಾಗುತ್ತೆ. ಅದಾಗೋದು ಬೇಡ. ನಿನಗೆ ಎಲ್ಲ ನೆನಪು ಬರುತ್ತೆ. ನಮ್ಮ ಗುರಿ ನೆರವೇರುತ್ತೆ ತ್ರಿಶೂಲ್. ಆ ನಂಬಿಕೆ ನನಗಿದೆ. ನಂಬಲೇಬೇಕಲ್ವ ಯಜಮಾನ್ರೆ? ಬಾಬಾ ಹೇಳ್ದಂಗೆ ಚಾಚು ತಪ್ಪದೆ ನಡೆದಿದೆ. ಮುಂದೆ ಏನಾಗುತ್ತೋ ಅನ್ನೋ ಭಯ ಕಾಡ್ತಾ ಇದೆ ಯಜಮಾನ್ರೆ. ಹೌದು ನಂದೀಶ, ನಿನಗೇನಾಗುತ್ತೋ, ನನಗೇನಾಗುತ್ತೋ, ತ್ರಿಶೂಲ್ಗೇನಾಗುತ್ತೋ ಅಂತ ಭಯ. ತ್ರಿಶೂಲ್ಗೇನೂ ಆಗ್ಬಾರ್ದು. ನಾನು ಅವ್ನಿಗೇನು ಆಗೋದಕ್ಕೆ ಬಿಡೋದಿಲ್ಲ. ಇಲ್ಲ, ನನ್ಗೆ ಅರ್ಥ ಆಗುತ್ತೆ ನಂದೀಶ. ನೀನು ನಿನ್ ಮಗನ ಕಳ್ಕೊಂಡಿರೋ ದುಃಖದಲ್ಲಿದ್ಯಾ. ಸತ್ತಿರೋನು ನಿನ್ನ ಮಗ, ಕೊಂದಿರೋನು ನೀನೆ. ಆದ್ರೆ ಅವನೇ ನಿನ್ನ ಮಗ ಅನ್ನೋ ಸತ್ಯ ನಿನಗೆ ಗೊತ್ತಿಲ್ಲ. ಅದಕ್ಕೆ ನಿನಗೆ ಆಗ್ತಾ ಇಲ್ಲ. ತೊಂದರೆ ಆಗತ್ತೆ, ಅಪಾಯ ಆಗತ್ತೆ ಅಂತ ಬಾಬಾ ಹೇಳಿದ್ರು. ಆದ್ರೆ ಆ ತೊಂದರೆ ನನ್ನ ಮಗನ ಮೈಗೆ ಸೋಕಕ್ ನಾನು ಬಿಡಲ್ಲ. ಮಗನ ಹಾಗಲ್ವೋ ಯಜಮಾನ, ಅವನು ನನ್ನ ಮಗನೇ. ಕಾಗೆ ಗೂಡಲ್ಲಿರೋ ಕೋಗಿಲೆ ಮರಿಯವನು. ಸರಿ ನಂದೀಶ, ನೀನ್ ಮಲ್ಕೋ ಹೋಗು. ಸರಿ ಯಜಮಾನ. ಅಪಾಯ ನನ್ನ ಹುಡುಕೊಂಡ್ ಬರೋದಕ್ಕೆ ಮುಂಚೆ ನಾನೇ ಅದನ್ನು ಹುಡುಕೊಂಡು ಹೋಗಿ ಅದರ ಹುಟ್ಟಡಗಿಸ್ತೀನಿ. ಏನಾದರೂ ಮಾಡ್ತೀನಿ. ಎಲ್ಲಿಯ ನಾಗಿನಿ ಆದಿಶೇಷ ಅದೆಷ್ಟೇ ಬಲಶಾಲಿ ಆಗಿದ್ರು ಸರಿ,
ಅದು ಯಾವ ಶಕ್ತಿ ಅವನ್ನ ಕಾಪಾಡ್ತಾ ಇದ್ರು ಸರಿ, ಆದಿಶೇಷ ಮತ್ತೆ ನಾಗಿಣಿನ ನಾನು ಸಂಸಾರ ಮಾಡ್ತೀನಿ. ಹಾಗೆ ಎತ್ಕೊಂಡು ಹೋಗಿ ಬಿಸಾಡಿದ ಶಕ್ತಿ ಯಾವುದು ಬಾಬಾ? ಆ ಶಕ್ತಿ ಬೇರೆ ಯಾವುದು? ಅದು ಆದಿಶೇಷನ ಶಕ್ತಿ. ಅದು ಹೇಗೆ ಸಾಧ್ಯ ಬಾಬಾ? ಸಾಧ್ಯ ಇದೆ ಅಂತ ತಾನೆ ನಾನು ನಿನ್ನನ್ನು ಎಚ್ಚರಿಸಿ ಕಳಿಸಿದ್ದು. ಸಪ್ತ ಋಷಿ ಮಂಡಲದ ಸಮೀಪದ ನಕ್ಷತ್ರಗಳು ಒಂದು ರೇಖೆಗೆ ಬಂದು ಸರ್ಪಾಕಾರ ತಾಳಿದಾಗ ಅದರಿಂದ ಬರುವ ಅಗಾಧವಾದ ಶಕ್ತಿ ಆದಿಶೇಷನಿಗೆ ಸೇರುತ್ತೆ ಅಂದಿದ್ದೆ ಅಲ್ವಾ? ಆ ಶಕ್ತಿ ಅವನಿಗೆ ದೊರಕಿದೆ. ಅದರ ಸೂಚನೆ ಈ ರೀತಿ ನಿನಗೆ ತಿಳಿಯುತ್ತೆ. ಆದಿಶೇಷನ ಶತ್ರುಗಳು ಯಾರೇ ಆಗಿರಲಿ ಅವನಿಗೆ ಮತ್ತು ನಾಗಿಣಿಗೆ ತೊಂದರೆ ಕೊಡುವ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಆ ಶಕ್ತಿಯು ಅತಿ ವೇಗದಲ್ಲಿ ಬಂದು ಸುರುಳಿ ಸುತ್ತಿದಂತೆ ಸುತ್ತಿ ಅವರನ್ನು ಬಿಸಾಕಿ ಬಿಡುತ್ತೆ. ಹಾಗಾದ್ರೆ ಬಾಬಾ ಅವನ ಶಕ್ತಿ ಒಂದೊಂದಾಗಿ ಬಂದು ಸೇರ್ತಾ ಇದೆ. ಅವೆಲ್ಲ ಒಟ್ಟಾದಾಗ ಯಾವುದು ಗುಟ್ಟಾಗಿ ಉಳಿಯೋದಿಲ್ಲ. ಬಾಬಾ ಹಾಗಿದ್ರೆ ಏನ್ ಮಾಡೋದು? ಶತ್ರುಗೆ ಶಕ್ತಿ ಸೇರ್ಕೊಂಡಾಗ ಸಂಯಮ ಮಾತ್ರ ಕಾಪಾಡಬಹುದು. ಯೋಚನೆ ಮಾಡಿ. ದೂರದಲ್ಲಿ ಅದರ ಬಗ್ಗೆ ಮಾತಾಡಿದ್ರೆ ನಿನ್ನ ಎತ್ತಿ ಬಿಸಾಕುತ್ತೆ ಅಂದ್ರೆ ಇನ್ನು ಅದು ನಿನ್ನ ಹತ್ತಿರಕ್ಕೆ ಬಂದಾಗ ನಿನ್ನ ಸ್ಥಿತಿ ಏನಾಗಿರುತ್ತೆ ಅಂತ. ನಿನ್ನ ಪ್ರಯತ್ನ, ನಿನ್ನ ಹೋರಾಟ ಮತ್ತು ನಿನ್ನ ಕಾಯುವಿಕೆ ಮುಖ್ಯವಾದ ಘಟ್ಟಕ್ಕೆ ಬಂದು ಸೇರೋ ಮುಖ್ಯವಾದ ಕ್ಷಣ. ಯಾಕೆಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ನೀನು ನಾಗಮಣಿಯನ್ನು ಅಪಹರಿಸಿ 24 ವರ್ಷ ತುಂಬುತ್ತಾ ಇದ್ದ. ನಾಗಮಣಿ ಶಕ್ತಿ ನಿನಗೆ ಪ್ರಾಪ್ತಿಯಾಗಬೇಕಂದ್ರೆ ನೀನು ಅಲ್ಲಿಯವರೆಗೂ ಜೀವ ಉಳಿಸಿಕೊಳ್ಳಬೇಕು. ಆದರೆ ಕಾರ್ಕೋಟಕ ಅಮಾವಾಸ್ಯೆಯವರೆಗೂ ನಿನ್ನ ಜೀವ ಉಳಿಸಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ಆದಿಶೇಷನಿಗೆ ಶಕ್ತಿ ಪ್ರಾಪ್ತಿಯಾಗಿದೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಎಚ್ಚರ. ಇಲ್ಲ, ನಾಗಮಣಿ ಅವನು ವಶ ಆದ್ರೆ ನನ್ನ ಇಷ್ಟು ವರ್ಷದ ಪ್ರಯತ್ನ ಸೋತು ಹೋಗುತ್ತೆ. ಅದಕ್ಕೆ ನಾನು ಅವಕಾಶ ಕೊಡಲ್ಲ. ಮಣಿ 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 ಇದೇನಿದು? ಬಾವಾಜಿ ಮಣಿ ಮಣಿ ಅಂತ ಕೂಗ್ತಾ ಇದಾರೆ. ಈ ಮನೇಲಿ ಯಾರು ಕೇಳಿಸ್ಕೊತಾನೆ ಇಲ್ವಾ? ಮನೆ ಕೆಲಸ ಮಣಿ ಅಲ್ಲೋದು ದುರಹಂಕಾರ ಇರ್ಬೇಕು. ಬಾವಾಜಿ ಮಣಿ ಮಣಿ ಅಂತ ಕೂಗ್ತಿದ್ದಾರೆ, ಹ್ಞೂ ಅಂತಿರ್ಬಲ್ಲ. ಏ ಮಣಿ, ಏನ್ ಮಾಡ್ತಿದ್ಯಾ? ಅವಾಗಿಂದ ಬಾವಾಜಿ ಮಣಿ ಮಣಿ ಅಂತ ಕೂಗ್ತಿರೋದು ಕೇಳಿಸ್ತಿಲ್ವ ನಿನ್ಗೆ? ಏ ದಡ್ಡಿ, ಬಾ ಹೋಗೋಣ. ಮಣಿ, ಬಾವಾಜಿ ನನ್ ಮಣಿ. ಇದ್ಯಾವಾಗ ಶುರು ಆಯ್ತು? ನನಗ್ ಗೊತ್ತಿಲ್ದೇನೆ. ಅಕ್ಕಯ್ಯ, ನನ್ ಮಣಿ. ಬಾವಾಜಿ
ಮಣಿ ಮಣಿ ಅಂತ ಕೂಗ್ತಿದ್ರಲ್ಲ ಅದಕ್ಕೆ ಕರ್ಕೊಂಬಂದೆ. ಹೆಸರು ಚಿಂತಾಮಣಿ, ಪ್ರೀತಿಯಿಂದ ನಾನು ಮಣಿ ಅಂತ ಕರಿತೀನಿ. ಚಿಂತಾಮಣಿ ಅಲ್ವಾ? ಪ್ರಿಯಾಮಣಿನೋ ಏನೋ. ನನ್ನ ಹೆತ್ತವರನ್ನು ಕೇಳು, ನೀ ಹುಟ್ಟಿದ ಗಳಿಗೆಯನ್ನು ಕೇಳು. ಆ ಗಳಿಗೆ ಖಾರ ಹುಣ್ಣಿಮೆಯ ಎಂದು ಕೇಳು. ಇದು ನಿನ್ನದು ಪುನರ್ಜನ್ಮ. ಇದು ನಿನ್ನದು ಪುನರ್ಜನ್ಮ. ಪುನರ್ಜನ್ಮ. ಹಾಯ್ ತ್ರಿಶೂಲ್, ಯಾಕೋ ಸಪ್ಪಿದ್ಯಾ? ಹುಷಾರಿಲ್ವಾ? ಏನಾಯ್ತು ನಿನ್ಗೆ? ನಾನು ಹೇಳೋದನ್ನ ಕೇಳಿಸ್ತಾ ಇಲ್ವಾ? ಏನಾಯ್ತು? ಅಪ್ಪ ಯಾವಾಗ ಬಂದ್ರಿ? ಬಾ. ಯಾಕೋ, ಯಾರಾದ್ರೂ ಏನಾದ್ರು ಅಂದ್ರ? ನಾನು ಹುಟ್ಟಿದ್ದೆ ಯಾವಾಗ? ನಾನೇನೋ ಕೇಳ್ತಾ ಇದ್ದೀನಿ, ನೀನೇನೋ ಹೇಳ್ತಾ ಇದೀಯ. ಹೇಳಿಪ್ಪ, ನಾನು ಹುಟ್ಟಿದ ದಿನ ಯಾವುದು? ಹಾ, ಇನ್ ಸ್ವಲ್ಪ ದಿನಕ್ಕೆ ನೀನು ಹುಟ್ಟದಬ್ಬ. ನಿನಗೆ 24 ವರ್ಷ ತುಂಬುತ್ತೆ. ಯಾಕೆ? ಡೇಟ್ ಗೊತ್ತಿಲ್ವಾ? ಅಪ್ಪ, ನಾನು ಹುಟ್ಟಿದ ಡೇಟ್ ಕೇಳ್ತಾ ಇಲ್ಲ, ನಂಗೆ ಡೇಟ್ ಗೊತ್ತು. ದಿನ, ನಾನು ಹುಟ್ಟಿದ ದಿನ ಯಾವುದು? ಹುಣ್ಣಿಮೆ ದಿನ ನಾನು ಹುಟ್ಟಿದ್ದು. ಹೌದು, ಕಾರ ಹುಣ್ಣಿಮೆ ದಿನನೇ ನಾನೇ ಹುಟ್ಟಿದ್ದು. ಈ ಜನ್ಮದ ಕಾರ ಹುಣ್ಣಿಮೆಯ ದಿನದಂದು ನಿನ್ನ ಹುಟ್ಟು. ಆದರೆ ಈ ಲೋಕಕ್ಕೆ ನಿನ್ನ ಹುಟ್ಟು ಬರೀ ಹುಟ್ಟು. ಹೌದು, ಯಾಕೆ ಪ್ರಶ್ನೆ ಕೇಳ್ತಾ ಇದೆಯಾ? ಏನಿಲ್ಲಪ್ಪ, ಹಾಗೆ ಹಾಗೆ ಸುಮ್ಮನೆ. ಯಾಕೋ, ಹುಷಾರಿಲ್ವಾ? ಹಾಗೇನಿಲ್ಲಪ್ಪ, ಆರಾಮಾಗಿದ್ದೀನಿ. ನಿನ್ ಮಾತು ಹಾಗಿಲ್ವಲ್ಲಪ್ಪ. ಹುಷಾರಿಲ್ಲ ಅಂದ್ರೆ ಹೇಳು, ಆಸ್ಪತ್ರೆಗೆ ಹೋಗೋಣ ಅಲ್ವಾ ಯಜಮಾನ್ರೆ? ಆದ್ರೆ ಒಂದು ಪ್ರಾಬ್ಲಮ್ ಏನು ಅಂತಾನೆ ಹೇಳ್ಕೊತಾ ಇಲ್ವಲ್ಲೋ? ಬೇರೆ ಏನೋ ಕಾರಣಕ್ಕೆ ಡಿಸ್ಟರ್ಬ್ ಆಗಿದ್ದಾನೆ. ಏನು ನಿನ್ ಚಿಂತೆ? ಏನು ಅಂತ ಗೊತ್ತಾಗ್ತಾ ಇಲ್ಲಪ್ಪ. ಎಲ್ಲ ಗೊಂದಲ. ಸಮಸ್ಯೆ ಎಲ್ಲಿ ಅಂತಾನೆ ಗೊತ್ತಾಗದೆ ಪರಿಹಾರ ಹೇಗಪ್ಪ ಸಿಗುತ್ತೆ? ಎಲ್ಲಾ ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ, ಆದ್ರೆ ನಾವು ಅದನ್ನ ಸರಿ ಗಮನಿಸಲ್ಲ ಅಷ್ಟೇ. ಯಾವುದೋ ವಿಷಯಕ್ಕೆ ಡಿಸ್ಟರ್ಬ್ ಆಗಿದೆ. ಓ ಶಿವಾನಿ, ಸ್ವಲ್ಪ ರೆಸ್ಟ್ ತಗೋ, ನೋಡ್ಕೊಂಬ. ಯಾಕಿಂತ ಕನಸು ಬಿತ್ತು ನನಗೆ? ಯಾವತ್ತೂ ಈ ಥರ ಕನಸು ಬಿದ್ದೇ ಇರಲಿಲ್ಲ. ವಿಚಿತ್ರವಾದ ಕನಸು. ಆ ಕನಸಲ್ಲಿ ಅವನಿಗೆ ಏಟ್ ಬೀಳ್ತಾ ಇದ್ರೆ ನನಗೆ ಯಾರು ಹೊಡೆದಂಗ ಅನ್ನಿಸ್ತು. ಯಾರು ಅವನು? ನನ್ನ ಕನಸಲ್ಲಿ ಬಂದವನು ಯಾರು? ಅವನ್ನೆಲ್ಲ ನೋಡಿದ್ದೀನಿ ನನ್ನ ಲೈಫಲ್ಲಿ. ನನಗೆ ಅವ್ನು ತುಂಬಾ ಹತ್ತಿರದವನು ಅಂತ ಯಾರು? ಅದು ಅಲ್ಲದೆ ಅವನು ಶಿವಾನಿ ಜೊತೆ ಡ್ಯಾನ್ಸ್ ಬರೀ ಮಾಡ್ತಾ ಇದ್ದ. ಶಿವಾನಿ ಕೇಳಿದ್ರೆ ಛೇ, ನನ್ನ ಕನ್ಸಲ್ಲಿ ಏನಾಗಿದೆ ಅಂತ ಅವಳನ್ನ ಕೇಳಿದ್ರೆ ಅವಳಿಗೇನು ಗೊತ್ತಿರುತ್ತೆ. ಹಾಗಂತ ಇದು ಬರೀ ಕನ್ಸಂತ ಬಿಡೋದಕ್ಕೂ ಆಗೋದಿಲ್ಲ. ಅವನ್ನ ನಾನು ಎಲ್ಲೋ ನೋಡಿ
ಅವ್ನು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ಅನಿಸ್ತಾ ಇದೆ. ನೋಡಿದ್ದೀನಿ. ಯಾರೋ 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 ವಿಕ್ರಮ್ ಒಂದು ಪೇಂಟಿಂಗ್ ಮಾಡಿದ್ದ. ಅವನೇ ಅನ್ಸುತ್ತೆ ಕನ್ಸಲ್ ಬಂದಿದ್ದ. ಓ ಅವನೇ ಅಲ್ಲ, ಅವನ್ಯಾಕೆ ನನ್ನ ಕನ್ಸಲ್ ಬಂದಿದ್ದ? ಶಿವಾನಿ ನೀನು? ನಾನಿರ್ಲಿ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಯಾಕೆ ಬೇಜಾರಲ್ಲಿದ್ಯಾ? ನೀನ್ ಖುಷಿ ಪಡ್ಬೇಕಾ? ಶಿವಾನಿ, ನನ್ನ ಲೈಫಲ್ಲಿ ಏನ್ ನಡೀತಾನೆ ಅಂತಾನೆ ಗೊತ್ತಾಗ್ತಿಲ್ಲ. ಇದೇ ನಮ್ ಸಸ್ಪೆನ್ಸ್ ಥ್ರಿಲ್ಲರ ಇಲ್ಲ ಹಾರರ? ಕಣ್ ಮುಚ್ಚಿದ್ರೆ ಸಾಕು ಕಾಡೋ ನೆರಳುಗಳು, ಕಣ್ ಬಿಟ್ರೆ ಕಾಣೋ ಗೊಂದಲಗಳು. ಹೆಂಗ್ ನೋಡಿದ್ರು ನನ್ನ ಲೈಫ್ ಅರ್ಧದಿನ ಚೂರಾಗಿದೆ ಅಂತ ಅನಿಸ್ತದೆ ಶಿವಾನಿ. ಮಿಕ್ಕಿದ ಅರ್ಧ ಏನು ಅನ್ನೋದೇ ಗೊಂದಲ. ಒಂದು ದಾರಿಯಲ್ಲಿ ಮುಂದೆ ಹೇಗೆ ಹೋಗುದು ಅಂತಾನೆ ಗೊತ್ತಾಗ್ತಲ್ಲ ಶಿವಾನಿ. ನನ್ನ ಬದುಕಿನ ಮರ್ಮನೇ ನನಗೆ ಅರ್ಥ ಆಗ್ತಾ ಇಲ್ಲ. ಏನ್ ಹುಡುಕ್ತಾ ಇದೀಯ ನೀನು? ಶಿವಾನಿ, ಸ್ವಲ್ಪ ಹೊತ್ತು ಮುಂಚೆ ನಾನು ಇಲ್ಲಿ ಬಂದಿದ್ದೆ. ಒಬ್ರು ಸಿಕ್ಕಿದ್ರು. ಅವ್ರ ಜೊತೆಗೆ ಎಷ್ಟೊತ್ತು ಮಾತಾಡ್ದೆ ಗೊತ್ತಾ? ಅವ್ರು ಮಾತಾಡಿದ್ದೆಲ್ಲ ಒಂಥರ ವಿಚಿತ್ರ. ವಿಚಿತ್ರದಲ್ಲಿ ಒಂಥರ ಚಿತ್ರಗಳಿದ್ವು. ಎಲ್ಲ ಅಸ್ಪಷ್ಟ. ಏನ್ ಹೇಳಿದ್ರು ಅವರು? ಅದನ್ನೇನ್ ಕೇಳ್ತೀಯ? ಅವರು ಶಿವನ ದೂತ ಅಂತೆ, ನಾನು ಶಿವಾಂಶ ಸಂಭೂತ ಅಂತ. ನಾನು ಯಾವುದೋ ಲೋಕದ ಅಧಿಪತಿ ಅಂತೆ. ಇದು ನನ್ನ ಪುನರ್ಜನ್ಮ ಅಂತೆ. ಈ ಕಾಲದಲ್ಲಿ ಈ ತರ ಎಲ್ಲ ಮಾತಾಡಿದ್ರೆ ಕಾಮಿಡಿ ಅಂತಾರೆ. ಅದನ್ನ ನಾವೇನಾದ್ರೂ ನಂಬಿದ್ರೆ ಟ್ರಾಜಿಡಿನೇ. ಆದ್ರೂ ಯಾಕೋ ಗೊತ್ತಿಲ್ಲ ಶಿವಾನಿ, ಅವ್ರ ಮಾತೆಲ್ಲ ಕೇಳಿದ್ಮೇಲೆ ಏನೋ ಒಂಥರ ಕುತೂಹಲ, ಒಂದ್ಸಲ ಒಂಥರ ಒದ್ದಾಟ. ಅವ್ರು ಹೇಳಿದ್ದೆಲ್ಲ ನಿಜ ತ್ರಿಶೂಲ್, ಆದ್ರೆ ಅದು ನಿನಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಅಲ್ಲ, ಈ ಪುನರ್ಜನ್ಮ, ಮುಂದಿನ ಜನ್ಮ ಇದೆಲ್ಲ ನಂಬ್ತೀಯ ಶಿವಾನಿ ನೀನು? ಶಿವಾನಿ, ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಹೋದ ಜನ್ಮದಲ್ಲಿ ನನ್ನ ಸಾವು ಸಹಜ ಸಾವಲ್ವಂತೆ. ಯಾರೋ ದುಷ್ಟರೆಲ್ಲ ಸೇರ್ಕೊಂಡು ನನ್ನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ರು. ಬಾಬಾಜಿ, ಏನೋ ಟೆನ್ಷನ್ ಅಲ್ಲಿರೋ ಹಾಗಿದೆ. ಏನ್ ವಿಷಯ? ಏನಿಲ್ಲ. ಏನಾದ್ರೂ ಇದ್ರೆ ಹೇಳಿ ಬಾಬಾಜಿ, ನಾನೇನ್ ತಪ್ಪು ತಿಳ್ಕೊಳಲ್ಲ, ಬೇಜಾರು ಮಾಡ್ಕೊಳಲ್ಲ. ಲೈ, ನಿನ್ಗೆ ಎಷ್ಟು ಸಲ ಹೊಡೆಯೋದು? ನನಗೆ ಬೇಜಾರಾಗುತ್ತೆ. ಹೋಗ ಆಚೆ. ಇದೇನಿದು, ನನಗ ಆಚೆ ಹೋಗು ಅಂತೇಳಿ ಇವರೇ ಆಚೆ ಹೋಗ್ತಿದ್ದಾರೆ. ಅಮ್ಮ, ದಮಯಂತಿ! ಯಾಕೋ, ಏನಾಯ್ತು? ಯಾಕೆ ಎಷ್ಟ್ತಾ ಇದೀಯಾ? ಏನಿದು? ಇದು ನನ್ನ ಕಣ್ಣಿಗೆ ಬೀಳಬಾರ್ದು ಅಂತ ಹೇಳಿದ್ದೆ ತಾನೆ? ಯಾರು ತಂದ್ರು ಇದನ್ನ? ಎಲ್ಲಿಂದ ಬಂತು ಇದು? ಬಾಬಾಜಿ, ಯಾರ್ದೋ ಚಿತ್ರ ಇದ್ದಾಗಿದೆ. ಯಾರ್ದು ಬಾಬಾಜಿ? ನಿಮ್ಗೆ ತುಂಬಾ ಬೇಕಾದವರ? ಆದ್ರೂ ಒಂದ್ಸಲ ನೋಡ್ಬಿಡ್ತೀನಿ ಬಾಬಾಜಿ. ನಿಮಗೆ ಬೇಡವಾದವರ ಬಾಬಾಜಿ? ಅಲ್ಲ, ನಾನು ಒಂದ್ಸರಿ ಆ ಫೋಟೋ ನೋಡ್ಬಿಟ್ರೆ ಹಂಗೆ ಅವ್ರ ಮುಖ ನನ್ನ ತಲೆಯಲ್ಲಿ ಸ್ಕ್ಯಾನ್ ಆಗ್ಬಿಡುತ್ತೆ. ಈ ಫೋಟೋ ಎಲ್ಲೇ ಕಾಣಿಸಿದ್ರು ಅವ್ರನ್ನ ಪರ 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 ಅಂತ ಹೊಡೆದಾಕ್ಬಿಡ್ತೀನಿ ಬಾಬಾಜಿ. ಆ ಕೆಲಸನ ನಾನೇ ಮಾಡ್ತೀನಿ. ಅಲ್ಲ, ಯಾರ್ ಚಿತ್ರ ಇದು? ಇದನ್ನ ನೋಡಿ ನೀವೇ ಗಾಬರಿ ಆಗ್ತಾ ಇದ್ದೀರಾ? ಅತ್ತೆ, ಏನಿದು? ಏನ್ ನನಗೂ ಗೊತ್ತಾಗ್ತಾ ಇಲ್ಲ. ಯಾವ್ದೋ ಚಿತ್ರ ತೋರಿಸಿ ಇದ್ ಹೇಗೆ ಇಲ್ಲಿಗೆ ಬಂತು ಅಂತ ಕೇಳಿದ್ರೆ ನನ್ಗೇನ್ ಗೊತ್ತಾಗ್ಬೇಕಮ್ಮ? ಮೊದ್ಲು
ಈ ಚಿತ್ರ ಯಾವುದು ಅಂತ ನೋಡ್ಕೊಂಡ್ಬಿಡ್ಬೇಕು. ಮತ್ತೆ ಇಂಥ ಚಿತ್ರ ನಿಮ್ ಕಣ್ಣಿಗೆ ಬೀಳ್ದಿರೋ ನೋಡ್ಕೊಳ್ಳೋದು ನಿಮ್ಮ ಬಾಮೈದನಾಗಿ ನನ್ನ ಕರ್ತವ್ಯ ಬಾಬಾಜಿ. ಅಲ್ಲ, ನೀವು ಹೇಗೆ ಅರ್ಥ ಹಾಕಿದ್ರಿ? ನಾನು ಅದನ್ನ ಜೋಡಿಸ್ ನೋಡ್ತೀನಿ. ಗೋವಿಂದ, ಯಾರು ಅದನ್ನ ನೋಡೋದ್ ಬೇಕಾಗಿಲ್ಲ. ಎಲ್ರು ಹೊರಡಿ. ಈ ಚಿತ್ರದ ಸ್ಥಿತಿನೇ ನಿನಗೂ ಬರುತ್ತೆ. ನಾಶಾಗ್ ಹೋಗ್ತೀಯ. ಶತ್ರುಗಳು ನಮ್ಮನ್ನ ಹುಡುಕೋಕ್ ಮುಂಚೆ ನಾವೇ ಅವ್ರನ್ನ ಹುಡುಕಿ ಕೊಲ್ಲಬೇಕು. ಹೌದು ಯಜಮಾನ್ರೆ, ನೀವು ಹೇಳ್ತಾ ಇರೋದು ಸರಿ. ನೀವು ಹೇಳ್ದಾಗೆ ಆದಷ್ಟು ಬೇಗ ಆ ನಾಗಿಣಿನ ಆದಿಶೇಷನ ಮುಗಿಸ್ಬಿಡ್ಬೇಕು. ಯಜಮಾನ್ರೆ, ನಾವು ಅಲ್ಲಿ ಇಲ್ಲಿಗೆ ಬಂದು ನನಗೂ ಗೊತ್ತಿಲ್ಲ ನಂದೀಶ. ಆದಿಶೇಷ ಅದೆಷ್ಟೇ ಬಲಶಾಲಿ ಆಗಿದ್ರು ಸರಿ, ಅದು ಯಾವ ಶಕ್ತಿ ಅವನ್ನ ಕಾಪಾಡ್ತಾ ಇದ್ರು ಸರಿ, ಆದಿಶೇಷ ಮತ್ತೆ ನಾಗಿಣಿನ ಅವನು ಸಂಸಾರ ಮಾಡ್ತೀನಿ. ಮೊನ್ನೆ ಕೂಡ ಹೀಗೆ ಮಾತಾಡ್ತಾ ಇದ್ದವನು ಎಲ್ಲೋ ಬಂದು ಬಿದ್ದಿದೆ. ಇವತ್ತು ಹಾಗೆ. ಇವತ್ತು ನಾವು ಮಾತಾಡ್ಕೊಂಡಿದ್ದು, ಮೊನ್ನೆ ನಾನು ಮಾತಾಡಿದ್ದು ಯಾರನ್ನೋ ಸಾಯಿಸೋ ವಿಚಾರ. ಇವತ್ತು ನಾನು ಅದೇ ವಿಚಾರ ಮಾತಾಡ್ತಾ ಇದ್ದೆ. ಹೀಗಾಗಿದೆ. ಯಾರಂತ ನನ್ನ ಹೆಸರು ಹೇಳಲ್ಲ, ನೀನೇ ಊಹೆ ಮಾಡ್ಕೊ. ಮತ್ತೆ ಅದೇ ವಿಚಾರ ಹೇಳಿದ್ರೆ ಅರ್ಥ ಆಯ್ತು ಯಜಮಾನ್ರೆ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಆದ್ರೆ ನಾವಿಲ್ಲಿಂದ ಹೇಗೆ ತಪ್ಪಿಸ್ಕೊಳ್ಳೋದು? ಒಂದ್ ಹೆಜ್ಜೆ ಮುಂದೆ ಇಟ್ರು ಪ್ರಪಾತಕ್ಕೆ ಬಿಟ್ಬಿಡ್ತೀವಿ ಯಜಮಾನ್ರೆ. ಯಜಮಾನ್ರೆ, ಎಷ್ಟೆಷ್ಟೋ ಕನಸು ಕಂಡಿದ್ದೆ, ಎಷ್ಟೆಷ್ಟೋ ಆಸೆಗಳು ಇಟ್ಕೊಂಡಿದ್ದೆ. ಆದ್ರೆ ಈಗ ಅಯ್ಯೋ ಅಯ್ಯೋ, ನನಗೂ ಆಸೆ ಎಲ್ಲ ಹೋಯ್ತು ಮುಗ್ದು ಹೋಗ್ತಾ ಇದೆ. ಇಲ್ಲಿಂದ ಹೇಗ್ ತಪ್ಪಿಸ್ಕೊಂಡು ಹೋಗೋದು? ನಾನು ಯಾಕೆ ಇಲ್ಲಿ ಬಂದಿದ್ದೀನಿ? ಏನಾಯ್ತು ನನಗೆ? ಏನ್ ಮಾಡೋದು? ಯಜಮಾನ್ರೆ, ಅಪ್ಪ, ತ್ರಿಶೂಲ್, ನೀನ್ ಇಲ್ಲಿಗೆ ಹೇಗ್ ಬಂದ? ಅಪ್ಪ, ನೀವಿಬ್ರು ಯಾಕೆ ಇಲ್ಲಿ ಯಾಕೆ ಬಂದ್ರಿ? ಅಲ್ಲಪ್ಪ, ಅದು ಏನಾಯ್ತು ಅಂದ್ರೆ ಮನೇಲಿ ಇವನಿಗೆ ಮಾಡೋ ಕೆಲಸ ಇಲ್ಲ ಅಂತ ಇಲ್ಲಿಗೆ ಕರ್ಕೊಂಬಂದು ಸಿಗಾಕ್ಸಿದಾನೆ. ಅವನ್ನ ಕಾಪಾಡಕ್ ಹೋಗಿ ನಾನ್ ಸಿಕ್ಕಾಕೊಂಡೆ. ಸದ್ಯ ಸರಿಯಾದ ಸಮಯಕ್ಕೆ ನೀನ್ ಬಂದೆ. ಅಲ್ಲ, ನೀನಂಗಿಲ್ಲಿ? ಮನೇಲಿದ್ದವನು ಇದ್ದಕ್ಕಿದ್ದಾಗ ಇಲ್ಲಿ ಬಂದೆ ಅಂದ್ರೆ ಇಬ್ರು ಗಾಬರಿ. ತ್ರಿಶೂಲ್, ನಿನ್ನೆ ಕೇಳ್ತಾ ಇರೋದು. ಅದೇಪ್ಪ, ನಾನು ಎಷ್ಟೇ ಕಡೆ ಹೊರಟಿದ್ದೆ, ದಾರಿಲಿ ಬರ್ತಾ ಈ ತರ ಸೌಂಡ್ ಕೇಳಿಸ್ತು. ಏನಪ್ಪ ನೋಡಿದ್ರೆ ನೀವ್ ಇಲ್ಲಿದ್ದೀರಾ. ಸದ್ಯ ಬಂದಿಯಲ್ಲ, ನಿನ್ನ ದೇವರೇ ಕಳ್ಸಿದಾರೋ ಏನೋ. ಆದ್ರೆ ನನ್ಗೇನು ಗೊತ್ತಾಗ್ತಾ ಇಲ್ಲ. ಅಪ್ಪ 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 ಹಿಡ್ಕೊಳ್ಳಿ. ಮುಂದೆ ಹುಷಾರಾಗಿ ಬನ್ನಿ, ನಾನಿದ್ದೀನಿ.
ನಿಧಾನ ನಿಧಾನ ಅಪ್ಪಪ್ಪ ನಿಧಾನ ಮುಂದೆ ಬನ್ನಿ ನಿಧಾನಪ್ಪ ಜಂಪ್ ಮಾಡು ಏನಾಗಿಲ್ಲಪ್ಪ ಅಲ್ಲಪ್ಪ ಹೋಗಿ ಹೋಗಿ ಅದ್ರ ಮೇಲೆ ಹೋಗಿ ನಿಂತಿದ್ದೀರಲ್ಲ ಏನಾಯ್ತು ನಿಮ್ಗೆ ಹೋಗ್ಲಿ ಬಿಡಪ್ಪ, ಇನ್ನ ದೇವರೇ ಕಳಿಸ್ದಂಗಾಯ್ತು. ತ್ರಿಶೂಲ್, ಯಾಕೆ ಹಾಗೆ ನೋಡ್ತಾ ಇದ್ಯಾ? ಅಲ್ಲ ನಾವಿಬ್ಬರನ್ನ ಬಿಟ್ರೆ ಬೇರೆ ಯಾರು ಕಾಣಿಸ್ತಾನೆ ಇಲ್ಲ ಇಲ್ಲಿ. ಏನಾಯ್ತು ತ್ರಿಶೂಲ್? ದೇವಸ್ಥಾನ ಅಂತ ಕರ್ಕೊಂಡ್ಬಂದೆ. ಈಗ ನನಗೆ ಭಕ್ತಿ ಬರೋ ಬದಲು ಭಯ ಆಗ್ತಾ ಇದೆ. ನಾನ್ ನಿನ್ ಜೊತೆಗಿದ್ದಾಗ ಯಾವ ಭಯ ತ್ರಿಶೂಲ್? ತ್ರಿಶೂಲ್, ಬಾ ಹೋಗೋಣ. ಇವರಿಬ್ರು ಯಾವ ದಿಕ್ಕಿಗೆ ಹೋಗ್ತಾ ಇದ್ದಾರೆ? ಶಿವಾನಿ, ಯಾವ ಜಾಗಕ್ಕೆ ಹೋಗ್ತಾ ಇರೋದು? ನಾಗಬನ. ನಾಗಬನ ಅಂದ್ರೆ ಹಾವುಗಳು ಇರುತ್ತಾ? ಇರುತ್ತೆ. ತ್ರಿಶೂಲ್, ಹೆದರ್ಕೋಬೇಡ. ಹಾವುಗಳು ನಮ್ಗೇನು ಮಾಡೋದಿಲ್ಲ. ಅವು ಮನುಷ್ಯರಷ್ಟು ಕ್ರೂರಿ ಅಲ್ಲ. ನಿನ್ನ ಗೊಂದಲಗಳಿಗೆ, ನಿನ್ನ ಪ್ರಶ್ನೆಗಳಿಗೆ ಇಲ್ಲಿ ಮಾತ್ರ ಉತ್ತರ ಸಿಗೋದಕ್ಕೆ ಸಾಧ್ಯ ತ್ರಿಶೂಲ್. ನಡಿ. ಬಂತು, ಸತ್ಯ ಸಂಕ್ರಮಣದ ಹೊತ್ತು ಬಂತು. ಬೂದಿ ಮುಚ್ಚಿದ ಚಿತ್ರವನ್ನು ನೋಡುವ ಸಮಯ ಬಂತು. ಕೆಡುಕರಿಗಿದು ಕೇಡುಗಾಲ, ಶಿಷ್ಯರಿಗೆ ಆ ಕಾಲಭೈರವೇಶ್ವರನ ಆಶೀರ್ವಾದದ ಕಾಲ. ಜೈ ಭೋಲೆನಾಥ್. ಯಜಮಾನ್ರೆ, ಏನು ನಂದೀಶ? ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿದೆ. ಏನು ವಿಷಯ? ನಾನು ಹೀಗೆ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಯಜಮಾನ್ರೆ. ನೀವು ದಿನೇ ದಿನೇ ಕೋಪನ ಜಾಸ್ತಿ ಮಾಡ್ಕೊತಾ ಇದ್ದೀರಾ. ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಎಲ್ಲರ ಮೇಲೂ ರೇಗ್ತಾ ಇದ್ದೀರಾ. ಯಾಕೆ ಅಂತ ಕೇಳ್ತಾ ಇದ್ದೀನಿ. ಮೊದಲೆಲ್ಲ ಏನೇ ವಿಚಾರ ಇದ್ರು ನನ್ನ ಹತ್ರ ಚರ್ಚೆ ಮಾಡ್ತಾ ಇದ್ರಿ. ಈಗ ಯಾವ ವಿಷಯನೂ ನನ್ನ ಹತ್ರ ಚರ್ಚೆ ಮಾಡ್ತಾ ಇಲ್ಲ. ಈ ಕೋಪ, ಗಾಬರಿ, ಆತಂಕ ಇದೆಲ್ಲ ಯಾಕೆ, ಏನು ಅಂತ ಹೇಳಿ ಯಜಮಾನ್ರೆ. ನೀನು ಹೇಳ್ತಾ ಇರೋದಲ್ಲ ನಿಜ ನಂದೀಶ. ನನಗೂ ಇದು ಅರ್ಥ ಆಗಿದೆ. ಒಂದು ಕ್ಷಣ ನಾವೆಲ್ಲಿದ್ದೀವಿ, ನಮ್ಮ ಸುತ್ತಮುತ್ತ ಯಾರಿದ್ದಾರೆ, ನಮ್ಮ ಹಿತೈಷಿಗಳು ಯಾರು, ಶತ್ರುಗಳು ಯಾರು ಅನ್ನೋ ಅಂದಾಜೆ ಇಲ್ಲದೆ ನಾನು ಬದುಕ್ತಾ ಇದ್ದೀನಿ. ಶತ್ರುಗಳ ಶಕ್ತಿ ನಮ್ಮ ಶಕ್ತಿ ಮೀರಿದೆ ಅಂದ್ರೆ ಆತಂಕ, ಭಯ ಸಹಜ ಕಣೋ. ನಾವು ನಮ್ಮ ಶತ್ರುಗಳನ್ನ ಹುಡುಕ್ತಾ ಇರೋ ಹಾಗೆ ನಮ್ಮ ಶತ್ರುಗಳು ನಮ್ಮನ್ನ ಹುಡುಕ್ತಾ ಇರ್ತಾರೆ ನಂದೀಶ. ಅವ್ರು ಹುಡುಕೋದಕ್ಕೆ ಮುಂಚೆ ನಾವೇ ಅವರನ್ನ ಹುಡುಕಿ ದಯವಿಟ್ಟು ಅವ್ರ ಹೆಸರು ಹೇಳ್ಬೇಡಿ. ಹೇಳಿದ್ರೆ ನಾವ್ ಇಲ್ಲಿರಲ್ಲ, ಎಲ್ಲೋ ಹೋಗಿ ಬಿದ್ಬಿಡ್ತೀವಿ. ಒಂದ್ಸಲಿ ಸಾವಿನ ಬಾಗಿಲು ಬಡದ್ ಬಂದಾಗಿದೆ. ಅದನ್ನ ನೆನ್ಸ್ಕೊಂಡ್ರೆ ಮೈಕೈ ಎಲ್ಲ ನಡುಗುತ್ತೆ. ಒಂದ್ಸಲ ಹೇಗೋ ಬದುಕ್ ಬಂದಿದೀವಿ, ಇನ್ನೊಂದ್ಸಲ ಆ ರೀತಿ ಆದ್ರೆ ನಾವು ಬದುಕ್ತೀವಿ ಅನ್ನೋ ನಂಬಿಕೆನೇ ನಂಗಿಲ್ಲ.
ನೀವೇನ್ ಬೇಕಾದ್ರೂ ಮಾತಾಡಿ, ಆದ್ರೆ ಅವ್ರ ಹೆಸರು ಮಾತ್ರ ಹೇಳೋದ್ ಬೇಡ. ಬೇಡ ಬೇಡ ಅಂತ ಎಷ್ಟು ಅನ್ಕೊಂಡ್ರು ಅವ್ರ ಹೆಸರು ನಾಲ್ಗೆ ತುದಿಲೇ ಇರುತ್ತೆ. 14 ವರ್ಷದಿಂದ ಆ ಹೆಸರಿನವ್ರನ್ನೇ ಹುಡುಕ್ತಾ ಇರುತ್ತೆ. ಆದ್ರೆ ಅವ್ರು ಯಾರು ಅಂತ ತಿಳ್ಕೊಳಕ್ ಆಗ್ತಿಲ್ಲ. ಈಗ ಅವ್ರ ಹೆಸರು ಹೇಳಕ್ಕೂ ಭಯ ಪಟ್ಕೋತಾ ಇದ್ದೀನಿ. ಆ ಭಯದಿಂದ ಹೊರಗಡೆ ಬರಬೇಕು ಅಂತಂದ್ರೆ ನಾವೇ ಅವರನ್ನ ಹುಡುಕಿ ಒಂದು ಗತಿ ಕಾಣಿಸ್ಬೇಕು. ಅಷ್ಟಕ್ಕೂ ಎಲ್ಲಿದಾರೋ ಏನು. ಸ್ವಾಮಿಗಳೇ, ನೀವಿಲ್ಲಿ ಬಂದೆ. ನಿನ್ನ ಮನಸ್ಸಿನ ಪೆಟ್ಟಿಗೆಯಲ್ಲಿರುವ ನಿನ್ನ ಹುಟ್ಟಿನ ಗುಟ್ಟಿನ ಧೂಳನ್ನು ತಟ್ಟಿ ತೋರಲು ಬಂದೆ. ಸ್ವಾಮಿಗಳೇ, ನಿಮ್ ಧ್ವನಿ, ನಿಮ್ ಒರಟು ಮಾತು, ಒಗಟು ಇದ್ಯಾವುದೂ ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಬಂದಿದ್ ಮೊದಲನೇ ದಿನದಿಂದ ನನ್ನ ಮನಸ್ಸೆಲ್ಲ ಕೆಟ್ಟ ಹೋಗಿದೆ ಸ್ವಾಮಿಗಳೇ. ಸ್ವಾಮಿಗಳೇ, ನನ್ನ ಕನ್ಸಲ್ಲಿ ಬಂದವನು ಇವಾಗ ಎದುರುಗಡೆ ಎಲ್ಲಿ ಕಾಣಿಸ್ತಾ ಇಲ್ಲ. ಸ್ವಾಮಿಗಳೇ, ಅವ್ನು ಇಲ್ಲೇ ಎದುರುಗಡೆ ಬಂದಿದ್ದ, ಇವಾಗ ಕಾಣಿಸ್ತಾ ಇಲ್ಲ. ಓ, ನನ್ ಕನ್ಸಲ್ಲಿ ಬಂದವನು ಎದುರುಗಡೆ ಬರ್ತಾನೆ, ನನಗೆ ಗೊತ್ತಿಲ್ದಂಗೆ ನಾನು ಒಂದು ಚಿತ್ರ ಬಿಡಿಸ್ತೀನಿ. ಒಂದು ಅರ್ಥ ಆಗ್ತಿಲ್ಲ ಸ್ವಾಮಿಗಳೇ. ಗೊಂದಲದಲ್ಲಿ ನಾನು ಕಳೆದು ಹೋಗಿದ್ದೀನಿ. ಇನ್ನೇನು 24ನೇ ಸಂವತ್ಸರಕ್ಕೆ ನೀನು ಕಳೆದು ಹೋದ ಜಾಗದಲ್ಲಿ ನಿನ್ನನ್ನ ನೀನೇ ಹುಡುಕಿಕೊಂಡು ಬಂದಿದ್ದೀಯಲ್ಲ. ಇದು ಕಾಲಕಾತೀತ ತೀರ್ಪು. ಆ ಕಾಲಭೈರವೇಶ್ವರನ ನೀತಿ. ಸ್ವಾಮಿಗಳೇ, ಯಾವ ತೀರ್ಪಿನ ಬಗ್ಗೆ ಹೇಳ್ತಾ ಇದ್ದೀರಾ? ಏನೇ ಹೇಳೋಂಗಿದ್ರು ನೇರವಾಗಿ ಹೇಳಿ, ಸ್ಪಷ್ಟವಾಗಿ ಹೇಳಿ. ನಿನ್ನ ಮತಿಗೆ ಅರ್ಥವಾಗದ್ದು ನನ್ನ ಮಾತಿಂದ ಅರ್ಥವಾಗುವುದೇ? ನೋಡು, ಸೋತವು ನೋಡು. ಯೋಚನೆ, ನಿನಗೆ ಬೇಕಾದ ಉತ್ತರಗಳು ನಿನ್ನ ಕಣ್ಣ ಮುಂದೆಯೇ ಇದೆ. ನೋಡು, ಈ ನಾಗವನವನ್ನು ನೋಡು. ಯೋಚನೆ ಮಾಡು. ಸಪ್ತ ಶತ್ರುಗಳು ಸಾಕ್ಷಿಯಾಗಿ ಕಣ್ಣು ಅತಿಬಲ ಓಂಕಾರೇಶ್ವರ. ಯೋಚನೆ ಮಾಡು. ಕಿವಿಗೊಟ್ಟು ಕೇಳು. ಶತ್ರುಗಳ ಅಟ್ಟಹಾಸ ಕಿವಿಗೆ ಬೀಳುತ್ತೆ. ನಿಮ್ಮ ನಂಬ್ತೀನಿ, ನಾನು ನಿಮ್ಮ ನಂಬ್ತೀನಿ. ನನ್ನ ಬಗ್ಗೆ ನಿಮಗೆ ಗೊತ್ತಿರೋ ಸತ್ಯ ಎಲ್ಲ ಹೇಳಿ, ಎಲ್ಲ ಹೇಳಿ ಸ್ವಾಮಿಗಳೇ. ನಿನ್ನನ್ನ ನೀನೇ ಹುಡುಕು. ಅಲ್ಲಿಂದ ಕಳೆದುಕೊಂಡಿದ್ದನ್ನ ಪಡೆದುಕೊಳ್ಳಲೇಬೇಕು. ಇದು ನಿನ್ನ ನೆಲ, ನೀನು ಕಳೆದು ಹೋದ ನೆಲ, ದುಷ್ಟ ಕೂಟಗಳಿಂದ ಬಲಿಯಾದ ನೆಲ. ಹುಡುಕೋ, ನಿನ್ನನ್ನು ನೀನೇ ಹುಡುಕೋ. ಇಲ್ಲ ಇಲ್ಲ ಸ್ವಾಮಿಗಳೇ, ಇಲ್ಲ. ನನಗೆ ಅವನು ಬಿಟ್ಟರೆ ಬೇರೆ ಏನು ಸ್ಪಷ್ಟವಾಗಿ ಕಾಣಿಸ್ತಾರ ಸ್ವಾಮಿಗಳೇ. ಸ್ವಾಮಿಗಳೇ, ಓ, ಯಜಮಾನ್ರೆ, ಯಜಮಾನ್ರೆ, ಎಂತ ಕೆಲಸ ಮಾಡ್ಬಿಟ್ರಿ ನೀವು? ಸರಿಯಾದ ಕೆಲಸನೇ ಮಾಡಿದ್ದೀನಿ ನಂದೀಶ. ಅಲ್ಲ, ಆ ಗರುಡ ಯಾಕೆ ನನ್ ಮೇಲೆ ಮುಗಿ ಬಿದ್ದ? ತ್ರಿಶೂಲ್ಗೆ ಅವನೇ ಆದಿಶೇಷ ಅಂತ ತಿಳಿಯೋ ಸಮಯಕ್ಕೆ ಆಯ್ತಲ್ಲ. ಅಯ್ಯೋ, ಅಲ್ಲಿ ಅವನ ಒಬ್ಬನೇ ಬೇರೆ ಬಿಟ್ಟು ಬಂದಿದ್ದೇನೆ. ಅವ್ನಿಗೇನಾದ್ರೂ ಆಗೋದ್ರೆ? ಇಲ್ಲ. ತ್ರಿಶೂಲ್, ತ್ರಿಶೂಲ್, ಅಯ್ಯೋ ಇಲ್ಲೇ ಇದ್ನಲ್ಲ. ತ್ರಿಶೂಲ್, ಆದಿಶೇಷ, ತ್ರಿಶೂಲ್, ಎಲ್ಲ ಹೋದ ಇವನು.
ಪರಮೇಶ್ವರ, ನನ್ನ ಆದಿಶೇಷನ್ಗೆ ಏನೂ ಆಗಲ್ಲ ತಾನೆ? ಇಷ್ಟೊತ್ತು ಇಲ್ಲೇ ಇದ್ದ. ಒಂದ್ ವೇಳೆ ನಾನು ಕಾಣಿಸ್ತಿಲ್ಲ ಅಂತ ನನ್ನ ಹುಡ್ಕೊಂಡು ಹೊರಗಡೆ ಹೋಗಿದ್ದಾನ, ಅಥವಾ ಮನೆಗೇನಾದ್ರೂ ಹೋಗಿರ್ಬೋದಾ? ಅಲ್ಲಿಗೆ ಹೋಗಿ ನೋಡ್ತೇನೆ. ನೀನ್ ನೋಡಿದ್ಮೇಲೆ, ನಮ್ಮಿಬ್ರು ಪ್ರೀತಿ ಶುರುವಾದ್ಮೇಲೆ ಯಾವತ್ತೂ ಬದುಕಲ್ಲಿ ಈ ದಿನ ಬರಬಾರ್ದಂತ ಅನ್ಕೊಂಡಿದ್ನೋ ಆ ದಿನ ಬಂದೇ ಬಿಡ್ತು. ಈಗ ನನ್ನ ಪರಿಸ್ಥಿತಿ ನೋಡಿದ್ರೆ ನಾವು ಮತ್ತೆ ಭೇಟಿ ಆಗೋದು ಅನುಮಾನ ಅನ್ನಿಸ್ತಿದೆ ರೀನಾ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ, ನೀವ್ ಎಷ್ಟೇ ದೂರ ಇದ್ರೂ ನಾನ್ ಮಾಡೋ ಒಂದ್ ಮೆಸೇಜ್ 1 ಸೆಕೆಂಡ್ ತಲುಪುತ್ತೆ. ಕಾಲ್ ಮಾಡಿ ಮಾತಾಡ್ಬೋದು, ಬರೀ ಧ್ವನಿ ಅಲ್ಲ, ವಿಡಿಯೋ ಕಾಲ್ ಮಾಡಿ ನೋಡ್ತಾ ಮಾತಾಡ್ಬೋದಲ್ಲ. ನೋಡಿ, ಸುಮ್ನೆ ದೂರ ಹೋಗೋ ಮಾತಾಡ್ಬೇಡಿ, ನನಗ್ ಬೇಜಾರಾಗತ್ತೆ. ಬೇಜಾರಾದ್ರೂ ಬೇರೆ ದಾರಿ ಇಲ್ಲ ರೀನಾ, ನಾನು ಹೋಗ್ಲೇಬೇಕು. ನನ್ನ ಬಿಟ್ಟು ಹೋಗಕ್ ಮನ್ಸಾದ್ರೂ ಹೇಗ್ ಬರುತ್ತೆ? ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡಿ. ರೀನಾ, ನನ್ ಮಾತ್ ಕೇಳು. ಎಷ್ಟೋ ದಿನದಿಂದ ಹೇಳ್ಬೇಕು ಅನ್ಕೊಂಡಿದ್ ವಿಚಾರ ಈಗ ಹೇಳೋ ಸಮಯ ಬಂದಿದೆ. ರೀನಾ, ನಾನ್ ಮನುಷ್ಯ ಅಲ್ಲ. ಏನು ಏನಂದ್ರಿ? ಮನುಷ್ಯನ ಅಲ್ವಾ? ಮತ್ತೇನು, ರೋಬೋಟ್ ಅಥವಾ ಏಲಿಯನ್ನ? ಏನ್ ಮಾತಾಡ್ತಿದ್ದೀರಾ ನೀವು? ಅವೆರಡೂ ಅಲ್ಲ, ನಾನು ಗರುಡ. ಏನು, ಗರುಡನ? ಅಯ್ಯೋ ದೇವ್ರೆ, ಹಾಗಾದ್ರೆ ನಿಮ್ಮ ಕುಕ್ಕೋಕೆ ಕೊಕ್ಕೆ ಇರುತ್ತಾ? ಆರೋಗ್ಯ ರೆಕ್ಕೆ ಇರುತ್ತಾ? ಅಲ್ಲ ರೀ, ನಿನ್ನೆ ಯಾವ ಪಿಕ್ಚರ್ ನೋಡ್ಕೊಂಡ್ ಬಂದ್ರಿ? ಗರುಡ ಅಂತೆ, ಗರುಡ. ನಾನ್ ಯೋಚನೆ ಮಾಡ್ತಾ ಇದ್ದೀನಿ, ಇವಾಗ ರೆಕ್ಕೆ ಇದ್ರೆ ಹೇಗಿರ್ಬೋದು, ಹೇಗ್ ಕಾಣಿಸ್ಬೋದು ಅಂತ. ನೀನೇ ನೋಡು, ಗೊತ್ತಾಗತ್ತೆ. ದಿನಗಳು ಕಳೀತಾನೆ ಇದೆ, ಆದ್ರೆ ನನ್ನ ಆದಿಶೇಷನ್ ಮಾತ್ರ ಪೂರ್ವ ಜನ್ಮದ ನೆನಪುಗಳು ಮಾತ್ರ ಬರ್ತಿಲ್ಲ. ಛೇ, ಏನ್ ಮಾಡೋದು? ಪರಮೇಶ್ವರ, ನೀನೇನಾದ್ರೂ ದಾರಿ ತೋರಿಸ್ಬೇಕು ತಂದೆ. ಆ ದೇವರು ದಾರಿಯನ್ನು ತೋರಿಸುತ್ತಾನೆ, ಆ ದಾರಿಯಲ್ಲಿ ನೀನು ನಡೆಯಬೇಕು. ಜೈ ಭೋಲೆನಾಥ್! ನೀವು ಮಹಾಸತಿ ಪಾರ್ವತಿಯ ಪತಿ ಪಶುಪತಿ, ನಾನು ಅವನ ಭಕ್ತ, ಅವನ ಭೂತ. ಜೈ ಭೋಲೆನಾಥ್! ಕಳೆದ ಜನ್ಮದಲ್ಲಿ ಕಳೆದು ಹೋದ ನಿನ್ನ ಗಂಡನ ನೆನಪನ್ನ ಈ ಜನ್ಮದಲ್ಲಿ ಹುಡುಕುವಂತಿದ್ದೀಯಲ್ಲ. ಮನಸ್ಸಿನ ಪೊರೆ ಕಳಚಿ ಅಂತರ್ದೃಷ್ಟಿ ತೋಚಿ ಸತ್ಯ ದರ್ಶನವಾಗುವುದು ಅಷ್ಟು ಸುಲಭವಲ್ಲ. ಅಲ್ಲ, ನೀವು ಸುದ್ದಿ ತಿಳಿಸೋಕೆ ಬಂದವನವನು, ಬುದ್ಧಿ ಹೇಳಲು ನಿಂತವನವನು. ನನ್ನಪ್ಪ ಶಿವಪ್ಪನ ಅಪ್ಪಣೆಯಾಗಿದೆ. ಅವನು ನನಗೆ ಹೇಳಿದ್ದನ್ನು ನಿನಗೆ ತಿಳಿಸೋಕೆ ಬಂದೆ. ನಾಗ ಕಣಿಗಲೆ ಹೂವು, ನಾಗ ಸಂಪಿಗೆಯ ಬೇರು, ಜಲಪಾತದ ನೀರು, ಒಂದು ಚೋರು, ಈ ಮೂರನ್ನು ಒಂದು ಮಾಡಿ ನಿನ್ನ ಗಂಡನಿಗೆ ಕುಡಿಸಬೇಕು. ಅದು ಆ ಸೂರ್ಯನು ನೆತ್ತಿಯ ತುದಿಯಲ್ಲಿರುವ ಹೊತ್ತಾಗಿರಬೇಕು. ಆ ಜಲ ಮನಸ್ಸಿಗೆ ಬಲ ಬರುತ್ತದೆ. ಆ ಬಲ ಅವನಿಗೆ ಎಲ್ಲ ನೆನಪನ್ನು ಕೊಡುತ್ತದೆ. ನಿಜ ಹೇಳ್ತಾ ಇದ್ದೀರಾ ಸ್ವಾಮಿ? ನನ್ನ ಆದಿಶೇಷನ್ಗೆ ಎಲ್ಲ ನೆನಪುಗಳು ಆಗುತ್ತಾ? ಆಗುತ್ತೆ, ಆಗಲೇಬೇಕು. ಅದೇ ಆ ದೈವ ಲಿಖಿತ. ನೆನಪಿರಲಿ,
ಸೂರ್ಯಗ್ರಹಣದ ಹೊತ್ತು, ಅವನು ನೆತ್ತಿಯ ಮೇಲಿರುವ ಹೊತ್ತು ನೀನವನಿಗೆ ಮದ್ದನ್ನು ಕೊಡಬೇಕು. ಅವನಿಗೆ ಪ್ರಜ್ಞೆ ಹೋಗಬಹುದು, ಅರೆ ಪ್ರಜ್ಞಾವಸ್ಥೆ ತಲುಪಬಹುದು. ಅವನ ಎಚ್ಚರಾದಾಗ ಅವನ ಎಲ್ಲಾ ಹಳೆಯ ನೆನಪುಗಳು ಬಂದಿರುತ್ತವೆ. ನೆನಪಿರಲಿ,